ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವರ ಹೋರಾಟಕ್ಕೆ ನಾವೆಲ್ಲರೂ ಆಸರೆ ಆಗೋಣ, ನಾವೆಲ್ಲರೂ ಧ್ವನಿಯನ್ನು ಕೊಡೋಣ ಎಂಬ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಭೀಮ್, ಜೈ ಜೈ ಭೀಮ್, ಜೈ ವಾಲ್ಮೀಕಿ, ಜೈ ಥ್ಯಾಂಕ್ ಯು ಅಣ್ಣ. ದಯವಿಟ್ಟು ಇಷ್ಟು ಸುದೀರ್ಘವಾಗಿ ಈಗ ತಾನೇ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಮುದಾಯ ಹೆಸರು ಸಾಹೇಬ್ ರೆಡ್ಡಿ ಅಂತ, ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ. ನಮ್ಮ ಉದ್ದೇಶ ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಪರಿಶಿಷ್ಟ ಪಂಗಡದಲ್ಲಿ ಖಾಲಿ ಇರುವ 2 ಸಚಿವ ಸ್ಥಾನಕ್ಕೆ KN ರಾಜಣ್ಣವರು ಮತ್ತು ಟಿ ರಘುಮೂರ್ತಿ ಅವರನ್ನ, ಬಸವರಾಜ್ ದದ್ದಲ್ ಅವರನ್ನ, ಈ 3 ಜನರಲ್ಲಿ ಯಾರಾದರೂ ಇಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಯಾಕಂದರೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯವನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಎಲ್ಲ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷದವರು ಸೇರಿ ನಮ್ಮನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಆಟ ಆಡ್ತಾ ಇದ್ದಾರೆ. ದಯವಿಟ್ಟು ಇದು ಮುಂದೆ ನಡೆಯಲ್ಲ. ನಮಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಸಮಾನತೆ ಎಲ್ಲಿದೆ ಇಲ್ಲಿ? ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದ ಕ್ಷೇತ್ರಗಳಲ್ಲಿ ನಮ್ಮನ್ನ ಮುಗಿಸ್ಲಿಕ್ಕೆ ಹೊಂಟಿದ್ದಾರೆ. ನೋಡಿ, BJP ಸರ್ಕಾರದವರು ನಮಗೆ ಮೋಸ ಮಾಡಿದಾರಂತ ಗೊತ್ತಾಗಿ ನಾವು ಮೀಸಲಾತಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಎಲ್ಲ 15 ಶಾಸಕರನ್ನ, ನಾವು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ನಾವು ಗೆಲ್ಲಿಸಿದ್ದೀವಿ. ಆದರೆ ಬೇರೆ ಪಕ್ಷದವರು ಏನು ಮೋಸ ಮಾಡಿದಾರೋ ಇದು ಈಗಿರತಕ್ಕಂಥ ಕಾಂಗ್ರೆಸ್ ಪಕ್ಷವು ಅದೇ ಮೋಸ ಮಾಡಲಿಕ್ಕೆ ಹೊಂಟಿದೆ. ನಮಗೆ ಈಗ ಕೇಳಿ ಬರ್ತಕ್ಕಂಥದ್ದು ಮುಖ್ಯಮಂತ್ರಿಯ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ಒಂದು ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ದಲಿತರಿಗೆ CM ಸ್ಥಾನ ಕೊಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಸರ್ ನೋಡ್ರಿ, ಒಬ್ಬ ಶಾಸಕನಿಗೆ ಮಂತ್ರಿ ಆಗ್ಬೇಕಂತಕ್ಕಂಥದ್ದು ಬಯಕೆ ಇರುತ್ತೆ, ಮಂತ್ರಿ ಆದವ್ರಿಗೆ CM ಆಗ್ಬೇಕಂತಕ್ಕಂಥದ್ದು ಒಂದು ಆಸೆ ಇರುತ್ತೆ. ಅವರ ಆಸೆ ನಾವು ತಪ್ಪಂತ ಹೇಳಲ್ಲ. ಆದರೆ ಶತಮಾನಗಳಿಂದ ನಮಗೆ ಅನ್ಯಾಯ ಆಗಿದೆ ಅಲ್ವಾ? ಅನ್ಯಾಯ ಯಾವ ರೀತಿಯಾಗಿ ಸರಿ ಮಾಡ್ತಾ ಇದ್ರೆ ನೀವು? ಒಕ್ಕಲಿಗ ಸಮುದಾಯದವರು CM ಆಗಿದ್ದಾರೆ, ಲಿಂಗಾಯತ ಸಮುದಾಯದವರು CM ಆಗಿದ್ದಾರೆ, ಎಲ್ಲ ಸಮುದಾಯದವರು CM ಆಗಿದ್ದಾರೆ. ನಮಗೊಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ವಲ್ಲ. ಯಾಕೆ ನಮ್ಗೆ ಅನ್ಯಾಯ ಆಗಿದೆ? ಯಾಕೆ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೀಡರ್ ಅಲ್ವ, ಅವ್ರು ಯಾಕೆ ನೀವು ಮೋಸ ಮಾಡಿದ್ರಿ? ನೀವು ಈಗಿನ ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಆರೈತೆ ಇಲ್ವ? ಅವರಿಗೆ ಆರೈತೆ ಇದೆ ತಾನೆ, ಕೊಡಿ ಸರ್ ನಮಗೆ. ಈಗ ಯಾರೋ ಎಲ್ಲ ತಮ್ಮ ಸಾಮರ್ಥ್ಯದಲ್ಲೇ ಅವರು ಗೆದ್ದು ಬರ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಆಗುವುದಿಲ್ಲ. ದಯವಿಟ್ಟು ಅದಕ್ಕೋಸ್ಕರನೇ ನಮ್ಮ ಪರಿಶಿಷ್ಟ ಪಂಗಡದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ CM ಸ್ಥಾನ ಕೊಡ್ಲೇಬೇಕಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ದೊಡ್ಡ ಮಟ್ಟದ ಹೋರಾಟ ನಿಮ್ಮ ಯಾಕೆ ನಡೀತಾ ಇಲ್ಲ? ಇದು ನೋಡಿ ಬ್ರದರ್, ಈಗ ಎಲ್ಲರೂ ಸೇರಿದ್ರೇನೆ ನಾವು ಮಾಡೋಕ್ಕಾಗುತ್ತೆ ಅಲ್ವಾ? ಒಬ್ಬೊಬ್ಬರು ಅವರವರ ಶಕ್ತಿಗೆ ಅನುಗುಣವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಪತ್ರಿಕೆಗಳ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಗ್ರಹ ಪಡಿಸ್ತಾ ಇದ್ದಾರೆ CM ಸ್ಥಾನ ಬೇಕೇ ಬೇಕಂತಕ್ಕಂಥದ್ದು. ನಮ್ಮ ಮೂಲ ಆಗ್ರಹ ಏನಾಗಿದೆ, ಇದು ಒಂದು ಟ್ರೇಲರ್ ಅಷ್ಟೇ. ಮುಂದಿನ ದಿನದಲ್ಲಿ ಸಚಿವ ಸ್ಥಾನ ಮತ್ತು CM ಸ್ಥಾನ ಏನಾದರೂ ದಲಿತರಿಗೆ ಕೊಡದೇ ಇದ್ರೆ CM ಅವರ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯವನ್ನು ಎಲ್ಲ ನಮ್ಮ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಪದಾಧಿಕಾರಿಗಳು ಮತ್ತು ಜೊತೆಗೆ ದಲಿತ ಪರ ಚಿಂತಕರು ಮತ್ತು ಎಲ್ಲರೂ ಸೇರಿಬಿಟ್ಟು CM ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ನಾನು ಈಗ ಆಗ್ರಹ ಮಾಡ್ತಾ ಇದ್ದೀನಿ. ಹೌದು, ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಏನೋ ರಾಜಕೀಯ ಅಂತಕ್ಕಂಥ ಒಂದು ಅಸ್ತ್ರ ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ನೀವು ಬಲಾಢ್ಯರಾಗಿ ಬೆಳಿತೀರಾ, ಸಮಾನತೆ ಎಲ್ರಿಗೂ ಸಿಗುತ್ತೆ, ಅಸಮಾನತೆ ಹೋಗುತ್ತಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದೇ ರೀತಿಯಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಮನ್ನ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಕುತಂತ್ರಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಇದಕ್ಕೆ ಜಗ್ಗಲ್ಲ. ಸತ್ಯ ಯಾಕಂತಂದ್ರೆ ರಾಜಣ್ಣ ಅವ್ರು ಏನ್ ತಪ್ಪು ಮಾಡಿದ್ರು? ನಿಜ ಹೇಳೋದು ತಪ್ಪ ಅಲ್ವಾ? ಈಗ ರಾಜ್ಯ ಸರ್ಕಾರದವ್ರು ಎಲ್ಲರೂ ಸೇರಿಬಿಟ್ಟು ನಾಗೇಂದ್ರ ಅವ್ರ ಕೈಲಿನೇ ಆ ಒಂದು ಕುತಂತ್ರದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನ ಮಾಡಿಸಿದ್ದಾರೆ. ಅದಕ್ಕೆ ಬಲಿಪಶು ಆಗಿರೋದು ಯಾರು? ನಾಗೇಂದ್ರ ಅವರು. ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲಿ 2 ಹುದ್ದೆಗಳನ್ನು ನಿಭಾಯಿಸಿ ಮುಂದಿನ CM ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರು.
ಅವನ್ನ ಮುಗಿಸಿಬಿಟ್ರೆ ಈ ತರ ಒಬ್ಬೊಬ್ಬರನ್ನೇ ಮುಗಿಸ್ಕೊಂತ ಈ ಒಂದು ಸರ್ಕಾರಗಳು ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಬಂದಿದೆ. ದಲಿತರಿಗಾಗಿರ್ಬೋದು, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲಾ ಶಾಸಕರಿಗೆ ಮತ್ತು ಜನ ಸಮುದಾಯಗಳಿಗೆ ಮೋಸ ಮಾಡ್ತಾ ಬಂದಿದೆ. ಇನ್ನು ಮುಂದೆ ನಾವು ಅದನ್ನ ಆಗ್ಲಿಕ್ಕೆ ಬಿಡಲ್ಲ. ನಾವೆಲ್ಲ ಜಾಗೃತರಾಗಿದ್ವಿ, ನಾವೆಲ್ಲರೂ ಒಂದಾಗಿದ್ದೀವಿ. ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ರೆ, ಈಗ ನೋಡಿ ಉತ್ತರ ಕರ್ನಾಟಕದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಅದನ್ನ ತಡ್ಲೇಬೇಕು ನೀವು. ಈಗ ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತಕ್ಕಂಥ ಹುಲಿ ನಮ್ಮ ಮಾರಪ್ಪ ಅವರು 2ನೇ ತಾರೀಕು ಅಥವಾ 3ನೇ ತಾರೀಕು ನಮ್ಮ ಶಾಸಕರ ಮನೆ ಮುತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವೇನಾದ್ರೂ ನಕಲಿ ಜಾತಿ ಪ್ರಮಾಣ ಪತ್ರ ತಡೆದೇ ಇದ್ರೆ ಎಲ್ಲಾ ಶಾಸಕರ ಮನೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇದೆ. ನಾವು ನಮ್ಮ ಸಹಮತನೂ ಸಹ ಆ ಒಂದು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೂ ಇದೆ ಅಂತಕ್ಕಂಥದ್ದು ನಾವು ಹೇಳಕ್ ಇಷ್ಟಪಡ್ತೀನಿ ಸರ್.